ಇದು ಹೈವೇನಲ್ಲಿ ನಡೆದಂತ ರಾಬರಿಯ ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ಮಗಲ್ ಗೂಡ್ಸ್ ನ ಟಾರ್ಗೆಟ್ ಮಾಡಿ ಅತಿ ದೊಡ್ಡ ರಾಬರಿ ನಡೆದಿತ್ತು. ಎಲ್ಲಿ, ಹೇಗೆ, ಯಾಕೆ ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಸ್ಮಗ್ಲರ್ ಗೂಡ್ಸ್ ನ ಟಾರ್ಗೆಟ್ ಮಾಡಿ ಅತಿ ದೊಡ್ಡ ರಾಬರಿ ನಡೆದಿತ್ತು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಗುಟ್ಕಾ ವಾಹನ ದೋಚೋದಕ್ಕೆ ಪ್ಲಾನ್ ನಡೆದಿತ್ತು. ಮಿಡ್ ನೈಟ್ ನಲ್ಲಿ ಗೂಡ್ಸ್ ಗಾಡಿ ಟಾರ್ಗೆಟ್ ಮಾಡಿ ದರೋಡೆ ಅಂದ್ರೆ ಪ್ಲಾನ್ ಮಾಡಿತ್ತು. ದರೋಡೆ ಗ್ಯಾಂಗ್ ಬೆಂಗಳೂರು ಹೊರವಲಯದ ಅನುಗೊಂಡನಹಳ್ಳಿಯಲ್ಲಿ. ಈ ವೇಳೆ ತನಿಖೆಯಲ್ಲಿ ರಾಬರಿಯ ಮತ್ತೊಂದು ಸ್ಟೋರಿ ಬಯಲಾಗಿದೆ. ರಾಬರಿ ಮಾಡಲು ಹೋಗಿದ್ದ ಗ್ಯಾಂಗ್ ಸದಸ್ಯನೇ ಸಾವನ್ನಪ್ಪಿದ್ದಾನೆ. ಗುಟ್ಕಾ ವಾಹನಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸಲು ಹೋಗಿತ್ತು ಗ್ಯಾಂಗ್. ಅಕ್ರಮವಾಗಿ ರಾಜಸ್ಥಾನದಿಂದ ತಮಿಳುನಾಡಿಗೆ ಗುಟ್ಕಾ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಮಾಹಿತಿ ತಿಳಿದು ದರೋಡೆಗೆ ಸ್ಕೆಚ್ ಹಾಕಿತ್ತು ಗ್ಯಾಂಗ್. ಗುಟ್ಕಾ ವಾಹನಕ್ಕೆ ಡಿಕ್ಕಿ ಹೊಡೆದು ರಾಬರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಇವರು. ಈ ವೇಳೆ ಕಾರಿನಲ್ಲೇ ಸಾವನ್ನಪ್ಪಿದ್ದ ಚಾಲಕ ಪುರುಷೋತ್ತಮ್. ರಾಬರಿ ಗ್ಯಾಂಗ್ ಕಣ್ ತಪ್ಪಿಸಿ ಗುಟ್ಕಾ ಸಮೇತ ಗೂಡ್ಸ್ ಗಾಡಿಯಲ್ಲಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಗ್ಯಾಂಗ್ ಪತ್ತೆಗೆ ಕಾರ್ಯಾಚರಣೆಗಿಳಿದಿದೆ ಅಣುಗೊಂಡನಹಳ್ಳಿ ಪೊಲೀಸರು. ಇನ್ಸ್ಪೆಕ್ಟರ್ ಗೋವಿಂದ ನೇತೃತ್ವದಲ್ಲಿ ಟೀಮ್ ರಚಿಸಿ ಹುಡುಕಾಟ ನಡೀತಾ ಇದೆ. ಇದು ಹೈವೇನಲ್ಲಿ ನಡೆದಂತ ರಾಬರಿಯ ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ಮಗ್ಲರ್ ಗೂಡ್ಸ್ ನ ಟಾರ್ಗೆಟ್ ಮಾಡಿ ಅತಿ ದೊಡ್ಡ ರಾಬರಿಗೆ ಪ್ಲಾನ್ ಮಾಡಿದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಗುಟ್ಕಾ ವಾಹನವನ್ನ ದೋಚೋದಕ್ಕೆ ಪ್ಲಾನ್ ಮಾಡಿತ್ತು ಈ ಗ್ಯಾಂಗ್. ಮಿಡ್ ನೈಟ್ ನಲ್ಲಿ ಗೂಡ್ಸ್ ಗಾಡಿ ಟಾರ್ಗೆಟ್ ಮಾಡಿತ್ತು ಈ ದರೋಡೆಕೋರರ ಗ್ಯಾಂಗ್. ಮಿಡ್ ನೈಟ್ ಮಧ್ಯರಾತ್ರಿ ಫಾಲೋ ಮಾಡ್ತಾ 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 ಆ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದ್ರೆ ಆ ವಾಹನ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ಎಲ್ಲವನ್ನು ದೋಚ್ಕೊಂಡು ಪರಾರಿ ಆಗಬಹುದು ಅನ್ನೋದು ಈ ಗ್ಯಾಂಗ್ನ ಪ್ಲಾನ್ ಆಗಿದೆ. ಎಲ್ಲಿ? ಬೆಂಗಳೂರು ಹೊರವಲಯದ ಅನುಗೊಂಡನಹಳ್ಳಿಯಲ್ಲಿ. ಬೆಂಗಳೂರು ಹೊರವಲಯದ ಅನುಗೊಂಡನಹಳ್ಳಿಯ ಒಂದು ರೋಡ್ ನಲ್ಲಿ ಈ ರೀತಿಯಾದಂತಹ ಪ್ಲಾನ್ ನಡೆದಿತ್ತು. ಈ ವೇಳೆ ತನಿಖೆಯಲ್ಲಿ ರಾಬರಿಯ ಮತ್ತೊಂದು ಸ್ಟೋರಿ ಬಯಲಾಗಿದೆ. ರಾಬರಿ ಮಾಡಲು ಹೋಗಿದ್ದ ಗ್ಯಾಂಗ್ ನ ಸದಸ್ಯ ಒಬ್ಬ ಸಾವನ್ನಪ್ಪಿದ್ದಾನೆ ಅನ್ನೋದು. ಗುಟ್ಕಾ ವಾಹನಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸೋದಕ್ಕೆ ಹೋಗಿದ್ದಂತ ಗ್ಯಾಂಗ್ ಅಕ್ರಮವಾಗಿ ರಾಜಸ್ಥಾನದಿಂದ ತಮಿಳುನಾಡಿಗೆ ಗುಟ್ಕಾ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಮಾಹಿತಿ ತಿಳಿದು ದರೋಡೆಗೆ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಗುಟ್ಕಾ ವಾಹನಕ್ಕೆ ಡಿಕ್ಕಿ ಹೊಡೆದು ರಾಬರಿಗೆ ಪ್ರಯತ್ನ ಪಟ್ಟಿದ್ರು. ಈ ವೇಳೆ ಕಾರಿನಲ್ಲೇ ಚಾಲಕ ಸಾವನ್ನಪ್ತಾನೆ. ಪುರುಷೋತ್ತಮ್ ಆತನ ಹೆಸರು. ರಾಬರಿ ಗ್ಯಾಂಗ್ ಕಣ್ ತಪ್ಪಿಸಿ ಗುಟ್ಕಾ ಸಮೇತ ಗೂಡ್ಸ್ ಗಾಡಿಯಲ್ಲಿ ಎಸ್ಕೇಪ್ ಆಗ್ತಾರೆ. ಸದ್ಯ ಗ್ಯಾಂಗ್ ಪತ್ತೆಗೆ ಅನುಗೊಂಡನಹಳ್ಳಿ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದ ಅವರ ನೇತೃತ್ವದಲ್ಲಿ ಟೀಮ್ ರಚನೆಯಾಗಿದೆ. ಕಾರ್ಯಾಚರಣೆಯೂ ಕೂಡ ನಡೆದಿದೆ. ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಮೃತ ಚಾಲಕ ಪುರುಷೋತ್ತಮ್ನನ್ನ. ಈತನು ಕೂಡ ಆ ರಾಬರಿ ಗ್ಯಾಂಗ್ನ ಸದಸ್ಯ. ಸೊ ಈಗ ಆತ ಸಾವನ್ನಪ್ಪಿದ್ದಾರೆ ಮತ್ತು ಅವರ ಕಾರ್ ನೋಡಿ ಹೆಂಗೆ ನಜ್ಜುಗುಜ್ಜಾಗಿ ಸಂಪೂರ್ಣವಾಗಿ ಹಾಳಾಗೋಗಿದೆ ಅಂತ ಹೇಳಿ. ಪಕ್ಕಾ ಪ್ರೀ ಪ್ಲಾನ್ ಮಾಡಿದ್ದಾರೆ. ಆ ಗೂಡ್ಸ್ ಗಾಡಿಯನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದಾದ ನಂತರ ಕಾರಿನಿಂದ ಆ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಕಾರ್ ನೋಡಿ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ರಾಬರಿ ಹೇಗೆ ನಡೀತು ವಿವರಿಸ್ತಾ ಹೋಗೋದಾದ್ರೆ? ರಾಮ್, ಇದು ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಅನಗೊಂಡನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಧ್ಯರಾತ್ರಿ 11:30-12 ಗಂಟೆ ಸುಮಾರಿಗೆ ಹೊಸದಾಗಿ ಈಗ ಏನು ಒಂದು ಹೈವೇ ಆಗ್ತಾ ಇದೆ, STR ಕಾರಿಡಾರ್ ರೋಡು. ಆ ರೋಡ್ನಲ್ಲಿ ರಾಜಸ್ಥಾನದಿಂದ ತಮಿಳುನಾಡಿಗೆ ಹೋಗ್ತಕ್ಕಂಥ ಗೂಡ್ಸ್ ವಾಹನಗಳನ್ನು ಕೆಲವರು ಅಡ್ಡಗಟ್ಟಿ ಚಾಲಕರಿಂದ ಸುಲಿಗೆ ಮಾಡುವಂಥ ಘಟನೆಗಳು ಆಗಾಗ ನಡೀತಾ ಇತ್ತು. ಅದೇ ರೀತಿಯಾಗಿ ಮೊನ್ನೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಇದ್ದಂಥ ಇಬ್ಬರು ವ್ಯಕ್ತಿಗಳು ಆ ರಾಜಸ್ಥಾನದಿಂದ ಏನು ತಮಿಳುನಾಡಿನತ್ತ ಹೊರಟಿದಂಥ ಒಂದು ಗೂಡ್ಸ್ ಗಾಡಿಯನ್ನು ಅಡ್ಡ ಹಾಕ್ತಾರೆ. ಆದರೆ ಆ ಗಾಡಿಯನ್ನು ಅಡ್ಡ ಹಾಕಿದಂಥ ಸಂದರ್ಭದಲ್ಲಿ ಆ ಚಾಲಕ ಮತ್ತು ಏನು ಕ್ಲೀನರ್ ಏನಿರ್ತಾರೆ ಅವರು ಭೀತಿಗೊಳಗಾಗಿ ಆ ಒಂದು ಲಾರಿಯನ್ನು ನಿಲ್ಲಿಸೋದಿಲ್ಲ. ಬದಲಿಗೆ ಅವರು ಸ್ಪೀಡಾಗಿ
ಒಂದು ಗೂಡ್ಸ್ ವಾಹನವನ್ನು ಚಾಲನೆ ಮಾಡ್ತಾರೆ. ಆದರೆ ಅದರ ಹಿಂದೆ ಅಡ್ಡ ಹಾಕಿದಂಥ ಏನು ಸ್ವಿಫ್ಟ್ ಕಾರ್ನಲ್ಲಿ ಇದ್ದಂಥವರು ಈ ವಾಹನದಲ್ಲಿ ಏನೋ ಬೆಲೆ ಬಾಳುವಂಥ ವಸ್ತುಗಳು ಇರ್ಬೋದು ಅನ್ನೋ ಕಾರಣಕ್ಕಾಗಿ ಆ ಲಾರಿಯನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆ ಚೇಸ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ತಪ್ಪಿಸಿಕೊಳ್ಳುವ ಭರದಲ್ಲಿ ಅಥವಾ ಭೀತಿಯಲ್ಲಿ ಮುಂದೆ ಬಂದು ಚೇಸ್ ಮಾಡಿ ಅಡ್ಡ ಹಾಕಿದಂಥ ಒಂದು ಸ್ವಿಫ್ಟ್ ಕಾರಿಗೆ ಆ ಲಾರಿ ಒಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ರೋಡನ್ನು ದಾಟಿ ಪಲ್ಟಿ ಹೊಡೆದಂಥ ಕಾರು ಒಂದು ಹೊಲದಲ್ಲಿ ಬಿದ್ದಿದೆ. ಹೊಲದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಎಡಗಡೆ ಕೂತಿದ್ದಂಥ ಒಬ್ಬ ವ್ಯಕ್ತಿ, ಆತನ ಹೆಸರು ಪುರುಷೋತ್ತಮ್ ಅಂತ, ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮತ್ತೊಬ್ಬ ಏನು ಕಾರನ್ನು ಡ್ರೈವ್ ಮಾಡ್ತಾ ಇದ್ದವರಿಗೆ ಗಂಭೀರವಾಗಿ ಗಾಯಗೊಂಡು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಸ್ಥಳಕ್ಕೆ ಹೋದಂಥ ಪೊಲೀಸರಿಗೆ ಗಾಯಾಳು ಒಂದು ತಪ್ಪು ಸಂದೇಶವನ್ನು ಅಥವಾ ಈ ಒಂದು ಇಡೀ ಘಟನೆಯನ್ನು ತಿರುಚುವಂಥ ಹೇಳಿಕೆಗಳನ್ನು ಕೊಡ್ತಾನೆ. ಏನಂತಂದರೆ ರಾತ್ರಿ 11:30 ಸುಮಾರಿಗೆ ಏನು ಅಲ್ಲಿನ ಒಂದು ಲಕ್ಕೂರು ಅನ್ನೋ ಗ್ರಾಮ, ಅಲ್ಲಿ ಹೋಗಿ ತಮ್ಮ ಮಾವನ ಮನೆಯಲ್ಲಿ ಊಟ ಮಾಡಿಕೊಂಡು ವಾಪಸ್ ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ 2 ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರುಗಳು ನಮ್ಮನ್ನು ಚೇಸ್ ಮಾಡಿದ್ವು. ನಾವು ಕಾರನ್ನು ಸ್ಪೀಡಾಗಿ ಓಡಿಸಿದಾಗ ಡಿಕ್ಕಿ ಹೊಡೆದಿದೆ ಅಂತಕ್ಕಂಥದ್ದು. ಆದರೆ ಪೊಲೀಸರ ತನಿಖೆಯಲ್ಲೇ ಈ ಒಂದು ಕತೆಗೆ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಹೇಳಿ ಕೇಳಿ ಇಲ್ಲಿ ಕರ್ನಾಟಕದಲ್ಲಿ ಗುಟ್ಕಾವನ್ನು ಬ್ಯಾನ್ ಮಾಡಲಾಗಿದೆ, ಆದರೆ ತಮಿಳುನಾಡಲ್ಲಿ ಅದು ಬ್ಯಾನ್ ಆಗ್ತಾ ಇಲ್ಲ. ಆದರೆ ರಾಜಸ್ಥಾನದಿಂದ ಕೋಟಿ ಮೌಲ್ಯದ ಗುಟ್ಕಾವನ್ನು ಆ ಮಾರ್ಗದಲ್ಲಿ ಅಂದರೆ ಮಾಲೂರು ಆ ಮಾರ್ಗವಾಗಿ ತಮಿಳುನಾಡಿಗೆ ಸಾಗಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವು ಸುಲಿಗೆಕೋರರು ಆ ಚಾಲಕರನ್ನು ಎದುರಿಸಿ ಅವರಿಂದ ಸುಲಿಗೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಈ ವಿಚಾರವನ್ನು ಎಲ್ಲಿ ಪೊಲೀಸರ ಮುಂದೆ ಹೇಳಿದ್ರೆ ನನ್ನೇ ಮೇಲೆಯೇ ಒಂದು ದೂರನ್ನು ದಾಖಲು ಮಾಡ್ತಾರೆ, ಕೇಸ್ ದಾಖಲು ಮಾಡ್ತಾರೆ, ನಾನು ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿದಂಥ ಗಾಯಾಳು ಈ ಒಂದು ಕಥೆಯನ್ನು ಕಟ್ತಾನೆ. ಯಾಕೆಂತಂದರೆ ಇಲ್ಲಿ ಮೃತಪಟ್ಟಂಥ ವ್ಯಕ್ತಿ ಪುರುಷೋತ್ತಮ್ಗೂ ಮತ್ತು ಅವರ ಸೋದರನಿಗೆ ಆಸ್ತಿ ಕಲಹ ಇದೆ. ಹಾಗಾಗಿ ಅವರೇ ಈತನನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಇಡೀ ಆ ಭಾಗದಲ್ಲಿ ಹಬ್ಬಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಈಗ ಏನು ಈ ಒಂದು ಟ್ವಿಸ್ಟ್ ಸಿಕ್ಕಿದೆ, ಗುಟ್ಕಾ ಗಾಡಿಯನ್ನು ಅಡ್ಡ ಹಾಕಿ ಆ ಚಾಲಕರಿಂದ ಸುಲಿಗೆ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸ್ಬೋದು, ತುಂಬ ಲಾಂಗ್ ಡ್ರೈವ್ ಮಾಡ್ತಕ್ಕಂಥವರ ಬಳಿ ದುಡ್ಡು ಸಹ ಇರುತ್ತೆ. ಯಾಕಂತಂದರೆ ಟೋಲ್ಗಳು ಬರ್ತವೆ, RTO ಚೆಕಿಂಗ್ ಬರ್ತವೆ, ಅಲ್ಲಿ ಕೊಡ್ತಕ್ಕಂಥ ಒಂದು ಲಂಚವಾಗಿ ಕೊಡಬೇಕು. ಹಾಗಾಗಿ ಇಂತಹ ಗಾಡಿಗಳಲ್ಲಿ ಹೋಗ್ತಕ್ಕಂಥ ಡ್ರೈವರ್ಗಳಿರ್ಬೋದು, ಕ್ಲೀನರ್ ಇರ್ಬೋದು, ಅವರ ಬಳಿ ಮಾಲೀಕರು ಒಂದಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ. ಅದನ್ನು ಇವರು ಕಸಿದುಕೊಳ್ಳುವಂಥ ಕೃತ್ಯವನ್ನು ಎಸಗ್ತಾ ಇದ್ರು. ಈಗ ಈ ಪ್ರಕರಣ ಏನು ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತ ಅಂದ್ರೂ, ಆದರೆ ಈ ಒಂದು ಚೇಸಿಂಗ್ ಇರ್ಬೋದು ಅಥವಾ ಗಲಾಟೆಯಲ್ಲಿ ಆ ಲಾರಿ ಚಾಲಕರು ಏನಾದರೂ ಇವರನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಅನುಮಾನ ಉಂಟಾಗಿದೆ. ಹಾಗಾಗಿ ಏನು ಆ ಲಾರಿ ಯಾವ ರೂಟಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ CCTV ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ ಪೊಲೀಸರು 2 ತಂಡಗಳಾಗಿ ಇಲ್ಲಿ ಅನಗೊಂಡನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ್ ಜೊತೆಗೆ ಮತ್ತೊಂದು ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರ ಒಂದು ನೇತೃತ್ವದ ಕ್ರೈಮ್ ತಂಡ ಹೀಗೆ ರಾಜಸ್ಥಾನಕ್ಕೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಅಪಘಾತ ಆಗಿದೆ ಅನ್ನೋದು ಗೊತ್ತಿರೂ ಸಹ ಲಾರಿ ಅದರಲ್ಲಿದ್ದಂಥ ಗುಟ್ಕಾ ಮಾಲಿನೊಂದಿಗೆ ನೇರವಾಗಿ ರಾಜಸ್ಥಾನಕ್ಕೆ ತಲುಪಿದೆ. ಅದಕ್ಕೆ ಸಂಬಂಧಪಟ್ಟಂತೆ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿರ್ತಕ್ಕಂಥ ಈ 2 ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿಶೇಷ ತಂಡ ರಾಜಸ್ಥಾನಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಲಾರಿ ಚಾಲಕ ಇರಬಹುದು ಜೊತೆಗೆ ಇನ್ಸಿಡೆಂಟ್ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಕಲೆ ಆಗ್ತಿದ್ದಾರೆ. ಅವರ ಬಂಧನದ ಬಳಿಕ ಅಷ್ಟೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನಾಯಿತು ನಿಖರವಾಗಿ, ಇವರು ಸುಲಿಗೆ ಮಾಡೋದಕ್ಕೆ ಹೋಗಿರೋ ಅಥವಾ ಬೇರೆ, ಯಾಕಂತಂದರೆ ಇವರು ಊರಿಗೂ ಮತ್ತು ಇನ್ಸಿಡೆಂಟ್ ಆಗಿರೋದಕ್ಕೆ ತದ್ವಿರೋಧವಾದಂಥ ದಿಕ್ಕುಗಳಿದ್ದಾವೆ. ಹಾಗಾಗಿ ಇದು ಸುಲಿಗೆ ಮಾಡೋದಕ್ಕೆ ಹೋಗಿ ಸಾವನ್ನಪ್ಪಿರೋದ್ರ ಬಗ್ಗೆ ಒಂದು ಶಂಕೆ ವ್ಯಕ್ತ ಆಗಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.